Siddharji, it's an excellent presentation. Thank you very much. Welcome, sir. It's my pleasure. Aditi, madam, you also doing very well. Thank you very much. वेलकम सर। सिद्धार्थ जी, मुझे एक पूछना था, आप दोनों वाइफ और हस्बैंड है क्या? नो, 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 शी इज नॉट माई वाइफ. शी इज ओनली माई कलीग. सॉरी सिद्धार्थ जी, गेटिंग मिसअंडरस्टैंडिंग. इट्स ओके मिस्टर मेहता. मैडम, आप दोनों हमारे घर पे डिनर के लिए आ सकते हो, प्लीज. मिस्टर मेहता, वी डोंट हैव दैट मच ऑफ टाइम. उतना टाइम हमारा पास नहीं है, प्लीज. अरे कोई बात नहीं, आज नहीं है तो कल आ सकते हो ना, प्लीज सिद्धार्थ. देखेंगे, होगा तो आएंगे, नहीं तो नहीं, प्लीज डोंट माइंड. ओके, कैरी ऑन. आई हैव सम वर्क, प्लीज. ओके ओके, इट्स ओके मेहता. ಸಿದ್ಧಾರ್ಥ್, ಯಾಕೆ ಡಿನ್ನರ್ ಬರಲ್ಲ ಅಂದ್ರೆ ಹೋಗ್ಬೋದಾಗಿತ್ತಲ್ವಾ? ಹೋಗ್ಬೇಕಂದ್ರೆ ನೀನು ಹೋಗು, ಪರವಾಗಿಲ್ಲ, ನನಗದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಸಿದ್ದು, ಬಾ ಸಿದ್ದು, ಮುಂಬೈ ಎಲ್ಲ ಒಂದ್ ರೌಂಡ್ ಹೋಗಿ ಬರೋಣ ಪ್ಲೀಸ್. ಯಾಕೆ ದೀಪ್ತಿ, ಕೊಟ್ಟಿದ್ ಮರ್ತೋಯ್ತಾ? ನನ್ನ ಏನಕ್ಕೂ ಕರೆಯಂಗಿಲ್ಲ ನೀನು, ಬೇಕಾದ್ರೆ ನೀನು ಹೋಗ್ತಾ ಇರು, ನಾನೇನ್ ಕೇಳೋದಿಲ್ಲ. एक्सक्यूज मी सर, आपको और कुछ चाहिए? नो, और कुछ नहीं चाहिए. आप ये सारे लेके जाओ ना, प्लीज. मैडम, एनीथिंग वांट एल्स? यस, हम इधर जूस मिलता है क्या? हाँ मैडम, जूस मिलता है. कौन सी जूस चाहिए आपको? फ्रूट जूस या अदर एनी जूस? ಓಕೆ, ಮೇ ಆऊंगी, कौन सा चाहिए मैं बताऊंगी. ಸಿದ್ಧಾರ್ಥ್, ಇಲ್ಲಿ ಸ್ಪೆಷಲ್ ಜ್ಯೂಸ್ ಸಿಗುತ್ತಂತೆ, ನಾನು ನೀನು ಕುಡಿಯೋಣ ಪ್ಲೀಸ್, ಒಂದ್ಸಲ ಟ್ರೈ ಮಾಡೋಣ. ನಂಗೆ ಯಾವ ಜ್ಯೂಸು ಬೇಡ, ಅದೇನೋ ನೀನ್ ಕುಡ್ಕೋ. ಎಲ್ಲದಕ್ಕೂ ಯಾಕೆ ಕೋಪ ಮಾಡ್ಕೋತೀರಿ ಸಿದ್ಧಾರ್ಥ್? ನೀವು ಹೇಳ್ದಂಗೆ ನಾನು ಇಲ್ವಾ? ಪ್ಲೀಸ್ ಇದೊಂದ್ಸಲ. ಸರಿ ಆಯ್ತು, ಅದೇನ್ ಜ್ಯೂಸು ತಂದ್ಕೊಡು, ನೋಡ್ತೀನಿ. मैम आप बताइए, मैं लाऊंगा. ಚಲೋ ಮೇ ಬತಾ ದೇತಿ ಹೂँ. ಹಲೋ ಸಿದ್ಧಾರ್ಥ್. ಹಾ ನಿಸರ್ಗ, ಹೇಳು. ಹೇಗಿದ್ಯಾ, ಏನ್ ಮಾಡ್ತಾ ಇದೀಯಾ, ಕಾಲೇಜ್ಗೆ ಹೋಗಿದ್ಯಾ ಇಲ್ವಾ? ಜಸ್ಟ್ ಈಗ ಬಂದೆ ಸಿದ್ಧಾರ್ಥ್ ಮನೆಗೆ. ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ? ಊಟ ಮಾಡಿದ್ರಾ ಇಲ್ವಾ? ಊಟ ಆಯ್ತು ನಿಸರ್ಗ, ಇಲ್ಲೇ ರೆಸ್ಟೋರೆಂಟ್ ಅಲ್ಲಿ ಇದ್ದೆ. ಮತ್ತೆ ಅಮ್ಮ ಹೇಗಿದ್ದಾರೆ, ಅಣ್ಣ ಅದ್ಗೆ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದೀವಿ. ಅಲ್ಲ, 5 ದಿವಸ ಆಗೋಯ್ತು ನೀವು ಹೋಗಿ, ಇನ್ನ ಯಾವಾಗ ಬರೋದು? ಬರ್ತೀನಿ ಚಿನ್ನ, ಇನ್ನೊಂದೇ ಒಂದ್ ದಿವಸ ಅಷ್ಟೇ. ನಾಳೆ ಮುಗಿಸ್ಕೊಂಡು ನಾಡಿದ್ ಮತ್ತೆ ಫ್ಲೈಟ್ ಹತ್ತೋದೆ. ನಾನು ನಿನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಕಣೆ. ಐ ಮಿಸ್ ಯು ವೆರಿ ಮಚ್. ಸಿದ್ಧಾರ್ಥ್, ಆ, ಆದಿತ್ಯ ಮೇಡಮ್ ಏನು ಪಾಠ ಕೊಡ್ತಿಲ್ಲ ತಾನೆ? ಏನು ಅದಿತ್ತಿನ? ಅವಳ ಬಗ್ಗೆ ಯೋಚನೆ ಮಾಡ್ಬೇಡ ನೀನು. ಅವಳನ್ನ ಎಲ್ಲಿಟ್ಟಿರ್ಬೇಕೋ ಅಲ್ಲೇ ಇಟ್ಟಿದ್ದೀನಿ. ಅವಳನ್ನ ಬಾಲ ಬಿಚ್ಚಕ್ ಬಿಡ್ತಾ ಇಲ್ಲ ನಾನು. ಅವಳು ಎಷ್ಟೇ ನಾಟಕ ಮಾಡಿದ್ರು ಅಷ್ಟೇ. ಅವಳು ತಿಪ್ಪರ್ಲಾಗ ಹಾಕಿದ್ರು ಅವಳು ಅನ್ಕೊಂಡಿದ್ ಮಾಡಕ್ ನಾನ್ ಬಿಡಲ್ಲ ನಿಸರ್ಗ. ಏನ್ ಅನ್ಕೊಂಡಿದ್ದಾಳೆ? ಅಂದ್ರೆ ಅವರು ನಿಮ್ಮ ಹತ್ರ ಆಗೋದಕ್ಕೆ ಏನಾದ್ರು ಪ್ರಯತ್ನ ಪಡ್ತಿದಾರಾ? ನಿಸರ್ಗ, ಡೋಂಟ್ ವರಿ. ಅವಳು ಏನೇ ಮಾಡಿದ್ರು ನಾನ್ ಏನಂತ ಗೊತ್ತಲ್ವಾ ನಿನ್ಗೆ? ಹ್ಮ್. ಡೋಂಟ್ ವರಿ ಅಬೌಟ್ ದಟ್. ನೀನ್ ಏನು ಯೋಚನೆ ಮಾಡ್ಬೇಡ, ಆರಾಮಾಗಿರು. ನನ್ ಮೇಲೆ ನಂಬಿಕೆ ಇಡು ಸಾಕು ನೀನು. ಗೊತ್ತು ಸಿದ್ಧಾರ್ಥ್ ಸರ್, ಆದ್ರೂ ಏನ್ ಮಾಡ್ಲಿ, ಅವ್ರ ಮೇಲೆ ನಂಬಿಕೆ ಇಲ್ವಲ್ಲ, ಹಾಗಾಗಿ ಕೇಳ್ತಿದೀನಿ ಅಷ್ಟೇ. ನೀವು ಬೇಜಾರ್ ಮಾಡ್ಕೊಂಬೇಡಿ ಪ್ಲೀಸ್. ಓಕೆ ನಿಸರ್ಗ, ಟೇಕ್ ಕೇರ್. ಆರಾಮಾಗಿ ಓದ್ಕೋ. ತುಂಬಾ ಸ್ಟ್ರೆಸ್ ತಗೊಂಡು ಓದ್ಕೊಳಕ್ ಏನು ಹೋಗ್ಬೇಡ. ಮತ್ತೆ ಲೇಟ್ ನೈಟ್ ತನಕ ಓದಕ್ಕೇನು ಹೋಗ್ಬೇಡವಾ. ಮತ್ತೆ ಬೆಳಿಗ್ಗೆ ಬೇಗನೂ ಎದ್ದೊಳ್ಬೇಡ. ಆರಾಮಾಗಿ ಎದ್ದೋಳು, ಆರಾಮಾಗಿ ನಿದ್ದೆ ಮಾಡು. ಟೈಮ್ ಟ್ಯಾಬ್ಲೆಟ್ಸ್ ತಗೋ, ಊಟ ಮಾಡು. ಹ್ಮ್. ನಿನ್ನ ಆರೋಗ್ಯದ ಕಡೆ ನೀನೇ ಗಮನ ವಹಿಸ್ಬೇಕು, ಅಲ್ಲಿ ನಾನಿಲ್ವಲ್ಲ. ಓಕೆ ಸಿದ್ಧಾರ್ಥ್ ಸರ್, ಬಾಯ್. ಓಕೆ ನಿಸರ್ಗ, ಬಾಯ್. ಮಿಸ್ ಯು. ನಿಜವಾಗ್ಲೂ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ಗೊತ್ತಾ? ಛೇ, ಈ ವರ್ಕ್ಶಾಪ್ ಏನು ಇಲ್ಲ ಅಂದಿದ್ರೆ ಆರಾಮಾಗಿ ಮನೇಲಿ ಇರ್ತಿದ್ದೆ. ಮಿಸ್ ಯು ನಿಸರ್ಗ. ಬೇಗ ಬಂದ್ಬಿಡ್ತೀನಿ ಚಿನ್ನ. ಸಿದ್ಧಾರ್ಥ್, ತಗೊಳ್ಳಿ. ಇದೇನಿದು, ಜ್ಯೂಸ್ ಅಂತ ಹೇಳ್ದೆ, ಮತ್ತೆ ನೀರ್ ತರ ಕಾಣಿಸ್ತಾ ಇದೆ. ಇದು ಸ್ಪೆಷಲ್ ಜ್ಯೂಸ್ ಸಿದ್ಧಾರ್ಥ್. ತಗೊಳ್ಳಿ, ಹ್ಯಾವ್ ಎ ಸಿಪ್ ಪ್ಲೀಸ್. ಯಾಕೆ ಇವಳು ಇಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದಾಳೆ? ಇದ್ರಲ್ಲಿ ಏನಾದ್ರು... ಕುಡೀರಿ ಸಿದ್ಧಾರ್ಥ್. ಅದಿತಿ, ಪ್ಲೀಸ್ ಒಂದ್ ಟಿಶ್ಯೂ ತಗೋಬರ್ತೀಯಾ? ಶ್ಯೂರ್, ಈಗಲೇ ತಗೊಂಬಂದೆ. ಸಿದ್ಧಾರ್ಥ್, ಅವರು ವೇಟರ್ ತಗೋಬರ್ತಾರಂತೆ, ತಗೊಳ್ಳಿ ಕುಡೀರಿ ನೀವು. ಹಾ, ಕುಡಿತಾ ಇದ್ದೀನಿ, ನೀನು ತಗೋ. ಯಾಕದಿಪ್ತಿ, ಜ್ಯೂಸ್ ಕುಡಿಯಲ್ವಾ? ಹಾ ಹಾ ಕುಡಿತೀನಿ, ನೀವು ಕುಡಿತೀರಲ್ಲ ಅನ್ಕೊಂಡು. ವೆರಿ ಟೇಸ್ಟಿ, ತುಂಬಾ ಚೆನ್ನಾಗಿತ್ತು ಜ್ಯೂಸ್. ಕುಡಿ 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 ಅದಿಪ್ತಿ. ಸಿದ್ಧಾರ್ಥ್, ನಾನು ಅನ್ಕೊಂಡಂಗೆ ಮಾಡಿದೆ. ಅದಿಪ್ತಿ, ಏನಾಯ್ತು? ಯಾಕಂಗ್ ಹೇಳ್ತಾ ಇದೀಯಾ? ಏನ್ ಅನ್ಕೊಂಡಿದ್ದೆ ನೀನು? ಸಿದ್ಧಾರ್ಥ್, ನೀನು ಸುಳ್ಳು ಹೇಳ್ದೆ ಅಲ್ಲ, ನಿನಗ್ ಮದ್ವೆ ಆಗಿಲ್ಲ ಸಿದ್ಧಾರ್ಥ್. ನಾನೇ ನಿನ್ನ ಪ್ರೀತಿ ಮಾಡೋಳು, ನೀನು ನನ್ನ ಪ್ರೀತಿ ಮಾಡು, ಇಬ್ರು ಚೆನ್ನಾಗಿರೋಣ ಸಿದ್ಧಾರ್ಥ್. ಅದಿಪ್ತಿ, ಯಾಕೆ ಯಾಕೊಂಥರ ಮಾತಾಡ್ತಾ ಇದೀಯ? ಇಷ್ಟೊತ್ತು ಚೆನ್ನಾಗೇ ಇದ್ದೆ ಅಲ್ವಾ? ಹೌದಲ್ಲ, ನಿನ್ಗೇನು ಆಗ್ತಿಲ್ಲ ಸಿದ್ಧಾರ್ಥ್? ಜ್ಯೂಸ್ ಕುಡ್ದೆ ತಾನೆ ನೀನು? ಹಾ, ಕುಡ್ದೆ.
ಮತ್ತೆ ನನಗೆ ಯಾಕೆ ಒಂಥರ ಆಗ್ತೈತೆ? ನಿನಗೇನು ಆಗ್ತಿಲ್ಲ? ಯು ಇಡಿಯಟ್, ನನಗೆ ಗೊತ್ತಿತ್ತು ಕಣೆ ಏನೋ ಮಾಡ್ತೀಯ ಕಿತಾಪತಿ ಅಂತ. ಅದಕ್ಕೆ ಜ್ಯೂಸ್ ಗ್ಲಾಸ್ ಚೇಂಜ್ ಮಾಡಿದ್ದು. इट्स ओके, ಒಳ್ಳೇದೇ ಆಯ್ತು. वेटर, वेटर. यस सर, बिल दे दीजिए, बिल पे करूंगा और इनको ले जाके वो होटल में डाल दीजिएगा. सर क्या हुआ मैडम को? वो है ना पागल हो गई है, ले जाके उनको उधर छोड़ दीजिएगा. मैं जा रहा हूँ, बिल दे दीजिएगा. ओके सर. ಸಿದ್ಧಾರ್ಥ್, ನನ್ನ ಇಲ್ಲೇ ಬಿಟ್ಟು ಹೋಗ್ತೀಯಾ? ಪ್ಲೀಸ್ ಸಿದ್ಧಾರ್ಥ್, ನಿನ್ ಜೊತೆ ಕರ್ಕೊಂಡು ಹೋಗು. ನನಗೆ ನಡೆಯಕ್ ಕೂಡ ಆಗ್ತಿಲ್ಲ ಕಣೋ. ನೀನ್ ಇಷ್ಟ್ರ ಮಟ್ಟಿಗೆ ಕೆಳಗಿಳಿತಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಅದ್ ಹೆಂಗ್ ಬರ್ತೀವ ಬಾ, ಹೇಳಿದೀನಿ ಅವನಿಗೆ ಕರ್ಕೊಂಡ್ ಬಿಡ್ತಾನಂತೆ. ಅದೇನ್ ಮಾಡ್ತೀವಿ ಮಾಡ್ಕೊ. ಇಡಿಯಟ್, ನನ್ನ ಹತ್ರನೇ ಆಟ ಆಡ್ತೀಯ. ಸಿದ್ಧಾರ್ಥ್, ಏನ್ ಹಿಂಗ್ ಮಾಡ್ಬಿಟ್ರಿ? ಛಾ, ನನ್ ಪ್ಲಾನ್ ನನಗೆ ಉಲ್ಟಾ ಹೊಡಿತು. ಅಯ್ಯಪ್ಪ, ಈ ತಲೆ ಯಾಕೆ ಹಿಂಗ್ ಹೊಡಿತೈತೆ? ಒಂಥರ ಆಗ್ತೈತೆ ಬಾಡಿ ಎಲ್ಲ. ಬಿಡು ಬಿಡು ಆದಿ, ಯಾಕೆ ಹಿಂಗ್ ಹೇಳ್ಕೊಂಡ್ ಬರ್ತಾ ಇದ್ಯಾ? ಆದಿ, ಕೈ ಬಿಡು. ಬಾಯ್ ಮುಚ್ಕೊಂಡ್ ಬಾ. ನೋಡು, ನೀನು ನನ್ ಮೇಲೆ ಈ ತರ ದೌರ್ಜನ್ಯ ಮಾಡಕ್ಕೆ ಇದೇನ್ ಬ್ಯಾಂಗ್ಳೂರಲ್ಲ. ಬಿಡ್ತೀಯಾ ಇಲ್ವಾ? ಅದೇನ್ ಕಿಲಕ್ ಕರ್ಕೊಂಬಂದ್ ಸತ್ತಿದ್ಯಾ ಅದನ್ನಾದ್ರೂ ಹೇಳು. ನನಗ್ ಮಾಡಕ್ ಬೇಜಾನ್ ಕೆಲ್ಸ ಐತೆ. ನಿನ್ನ ಹತ್ರ ಬಂದು ಮಾತಾಡೋಷ್ಟು ಟೈಮ್ ಇಲ್ಲ. ಆರು, ಇದು ನೀನೇನಾ? ಯಾಕಾರು ನನ್ನ ಬಿಟ್ಟೋದೆ? ಅಷ್ಟು ದೊಡ್ಡ ಶಿಕ್ಷೆ ಕೊಡುವಂತದ್ದು ಏನಿತ್ತು ಆರಾಧ್ಯ? ಅಲ್ಲ, ನಾನು ಏನ್ ತಪ್ಪು ಮಾಡ್ದೆ ಅಂತಾದ್ರೂ ಹೇಳು. ಅದನ್ನು ಹೇಳ್ದೆ. ಈ ತರ ಛೆ, ಎಷ್ಟು ಅವಮಾನ ಆಯ್ತು ಗೊತ್ತಾ ನನಗೆ. ನಾನು ನನ್ನ ಮನೆಯವರೆಲ್ಲ ಅನ್ಭೋಗಿಸಿದ ಅವಮಾನಕ್ಕೆ ಇಷ್ಟೊತ್ತಿಗೆ ಬೇರೆಯವರಾಗಿದ್ರೆ ಸತ್ತೇ ಹೋಗ್ತಿದ್ರು ಕಣೆ. ಮಾತಾಡಲ್ವಾ ಆರಾಧ್ಯ? ನೀನೇನು ಹೇಳಲ್ವಾ? ನೀನ್ ಹೇಳಿಲ್ಲ ಅಂದ್ರೆ ನಾನ್ ಬಿಡೋದಿಲ್ಲ ಆರು. ಯಾಕ ಆತರ ಮಾಡ್ದೆ ಹೇಳು? ನೀನ್ ಮಾಡಿದ ಕೆಲ್ಸಕ್ಕೆ 6 ತಿಂಗಳು ಜೈಲಲ್ಲಿ ಕಳಿಬೇಕಾಯ್ತು ನಾನು. ಅಲ್ಲ, ನನ್ನ ನನ್ನೇ ಜೈಲ್ಗೆ ಹಾಕ್ಸ್ತೀಯ? ಎಷ್ಟು ಅವಮಾನ ಆಯ್ತು ಗೊತ್ತಾ? ಇದನ್ನ ಹೇಳೋದಕ್ಕೆ ಕರ್ಕೊಂಬಂದ್ರೆ ಅಲ್ಲಿಗೆ? ಸುಮ್ನೆ ಬಿಟ್ರೆ ಸರಿ, ನಾನು ಹೋಗ್ಬೇಕು ಮನೆಗೆ. 2 ವರ್ಷ 2 ವರ್ಷ ಆಯ್ತು ಕಣೆ ನಿನ್ನ ನೋಡಿ. ಅಲ್ಲ, ಈ ತರ ಏನ್ ನಿನ್ನ ಅವತಾರ? ನೀನು ನಿನ್ ಡ್ರೆಸ್ಸು ಏನಿದೆ? ಈ ತರ ಇದೆಯಾ ನೀನು? ಹೆಂಗಿದ್ದೆ ಆರು ನೀನು? ಯಾಕೆ ಯಾಕೆ ಈ ತರ ವೇಷ ಬದಲಾಯಿಸ್ಕೊಂಡು ಇಲ್ಲಿ ಈ ತರ ಇದೆಯಾ? ಹೇಳೆ, ಹೇಳು ಆರು. ನೋಡಿ ಮಿಸ್ಟರ್ ಆದಿತ್ಯ ಆಚಾರ್ಯ, ನನ್ನ ಹತ್ರ ಮಾತಾಡೋ ಅವಶ್ಯಕತೆ ನಿಮಗಿಲ್ಲ. ನೋಡಿ, ನಾನು ರಿಸೈನ್ ಮಾಡಿದ್ದೀನಿ ತಾನೆ. ಇನ್ನೇನ್ ಮಹಾ ಅಂದ್ರೆ 1.5 ತಿಂಗಳು ಅಷ್ಟೇ. ಹಂಗೋ ಹಿಂಗೋ ಅದನ್ನು ಕಳೆದ್ರೆ ನಾನು ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೊರಟೋಗ್ತೀನಿ. ಪ್ಲೀಸ್, ಮತ್ತೆ ನನ್ನ ಜೀವನದಲ್ಲಿ ಬರೋ ಪ್ರಯತ್ನ ಮಾಡಬೇಡಿ ನೀವು. ನೋಡು ಮಿಸ್ಟರ್ ಆದಿತ್ಯ, ಸುಮ್ನೆ ಕೈ ಬಿಡಿ. ಈ ತರ ಎಲ್ಲ ಎಳ್ದಾಡೋದು ಎಷ್ಟು ಮಾತ್ರ ಸರಿ ನಿಮ್ಗೆ? ಅದು ಇನ್ನೊಂದು ಹೆಣ್ಣ ಕೈ ಹಿಡ್ಕೊಂಡು ಎಳ್ದಾಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಏನಂದ್ರೆ ಬೇರೆ ಹೆಣ್ ಕೈ ನಾನ್ ಇಟ್ಕೊಂಡು ಹೇಳ್ದಾಡ್ತೀನ? ನನ್ನ ಹೆಂಡತಿ ಕೈನ ನಾನ್ ಇಟ್ಕೊಂಡಿದ್ದೀನಿ. ನೀನು ನನ್ನವಳು ಅಲ್ಲ? ಎಷ್ಟೇ ಧೈರ್ಯ ನಿನ್ಗೆ ನನ್ನೇ ದೂರ ಹೋಗುವಂತೀಯ? ನೋಡಾದಿತ್ಯ, ನನಗೂ ನಿನ್ಗೂ ಯಾವುದೇ ಸಂಬಂಧ ಇಲ್ಲ. ಆವತ್ತೇ ನಿನ್ಗೆ ಡಿವೋರ್ಸ್ ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿ ನಿನ್ ಮುಖದ ಮೇಲೆ ಬಿಸಾಕ್ ಬಂದೆ ತಾನೆ. ಮತ್ತೆ ಇವಾಗ ಯಾಕೆ ಬಂದು ಟಾರ್ಚರ್ ಕೊಡ್ತಾ ಇದೀಯ ನನ್ಗೆ? ಏನು ಇದು ಟಾರ್ಚರ ನಿನ್ಗೆ? ಇಷ್ಟು ದೂರ ಹುಡ್ಕೊಂಬಂದ್ರು ನಿನ್ಗೆ ಏನ್ ಅನ್ನಿಸ್ತಿಲ್ವಾ? ಕಲ್ಲು ಕಣೆ, ನಿನ್ ಹೃದಯ ಕಲ್ಲು. ಹೌದು, ನನ್ ಕಲ್ಲೆ, ನನ್ ಹೃದಯನೂ ಕಲ್ಲೆ. ಏನಿವಾಗ ಬಿಡ್ತೀಯಾ ಇಲ್ವಾ? ಏನಾಗಿದೆ ಆರು ನಿನ್ಗೆ? ಅಲ್ಲ, ಹೆಂಗಿದ್ದವಳು ಈ ತರ ಯಾಕೆ ಬದಲಾದೆ ನೀನು? ಆಯ್ತು, ನೀನ್ ಹೆಂಗಾದ್ರೂ ಬದಲಾಗು. ನನಗ್ ಮೊದ್ಲು ನಾನು ಕೇಳಿದ ಕ್ವಶನ್ ಉತ್ತರ ಮಾಡು. ಯಾಕೆ ಯಾಕೆ ಆರಾಧ್ಯ? ಯಾಕೆ ನನ್ನ ಸ್ಟೇಷನ್ ಕಳಿಸ್ದೆ? ಯಾಕೆ ನನ್ನ ಜೈಲ್ಗೆ ಹಾಕ್ಸ್ದೆ? ನಾನು ಏನ್ ತಪ್ಪು ಮಾಡ್ದೆ ಅಂತಾದ್ರೂ ಹೇಳು. ಗೊತ್ತಿಲ್ಲದೆ ಇರೋ ತಪ್ಪಿಗೆ ನಾನು 6 ತಿಂಗಳು ನರಕ ಅನುಭವಿಸಿದೀನಿ ಕಣೆ. ನನ್ ತಪ್ಪೇನು ಅಂತನಾದ್ರೂ ಹೇಳೆ. ಆದಿತ್ಯ, ಸುಮ್ನೆ ನನ್ನ ಬಿಟ್ರೆ ನಾನು ಮನೆಗೆ ಹೋಗ್ತೀನಿ. ಯಾಕೆ ನಂಗೆ ಹಿಂಗ್ ಹಿಂಸೆ ಮಾಡ್ತೀರಾ? ಪ್ಲೀಸ್. ನಿನ್ನ ಬಿಡ್ಬೇಕು ಅಂದ್ರೆ ನಿನ್ ನಿಜ ಹೇಳೇ ಹೋಗ್ಬೇಕು ಇಲ್ಲಿಂದ. ಇಲ್ಲ ಅಂದ್ರೆ ನಾನ್ ಬಿಡೋ ನನ್ ಮಗನೇ ಅಲ್ಲ. ಆರಾಧ್ಯ, ಹೇಳು. ಆರು, ನಿಂತ್ಕೋ. ನಿನಗ್ ಸಮಜಾಯಿಷಿ ಹೇಳೋ ಅವಶ್ಯಕತೆ ನನಗಿಲ್ಲ. ನೀನ್ ಏನ್ ಮಾಡಿದ್ಯಾ ಅಂತ ನಿನಗೂ ಗೊತ್ತಿರುತ್ತೆ. ಏನು? ನನಗೂ ಗೊತ್ತಾ? ಏನ್ ಹೇಳ್ತಾ ಇದೀಯ ಆರು ನೀನು? ಶಿಟ್. ಆರಾಧ್ಯ, 1 ನಿಮಿಷ ನಿಂತ್ಕೋ. ಆರಾಧ್ಯ ಮೆನನ್. ಆಯ್ತು ಆಯ್ತು ಕಣೆ, ಸಮಾಧಾನವಾಗಿ ಕೇಳೋಣ. ಆಗ್ಲಾದ್ರೂ ಹೇಳ್ತಾಳೆ ಅಂತ ಅನ್ಕೊಂಡಿದ್ದೆ. ನಿನ್ಗೆ ಇಷ್ಟೊಂದು ದುರಹಂಕಾರ ಇದೆ ಅಂತ ಗೊತ್ತಿರ್ಲಿಲ್ಲ. ತಿಳ್ಕೊತೀನಿ. ಯಾವ ತಪ್ಪಿಗಾಗಿ ನಾನು ಶಿಕ್ಷೆ ಕೊಟ್ಟಿದ್ದೆ ಅನ್ನೋದು ತಿಳ್ಕೊತೀನಿ. ಫಸ್ಟ್ ನಿನ್ನ ಇಲ್ಲಿಂದ ಖಾಲಿ ಮಾಡಿ ಬೆಂಗಳೂರು ಕರ್ಕೊಂಡು ಹೋದ್ರೆ ಸರೋಗ್ತೀಯ ನೀನು. ಅಲ್ಲ, ಸ್ವಂತ ಅಪ್ಪ ಅಮ್ಮನೆ ಥೂ ಉಚ್ಚಿ ಅಂತ ಹೋಗುದು ನಿನ್ನ ಮನೆಯಿಂದ ಆಚೆ ಹಾಕಿದ್ರು ನಾನು ನಾನು ನಿನಗೋಸ್ಕರ ನಿನ್ನ ಹಿಂದೆ ಬಂದಲ್ಲ. ಅದಕ್ಕೆ ಈ ಕೊಡುಗೆನಾ ನನ್ಗೆ? ಆಯ್ತು. ಅಮ್ಮ, ಅಮ್ಮ. ಆರ್ಯ, ಏನಪ್ಪ? ಓ, ಇಲ್ಲಿದ್ದೀರಾ? ಅಮ್ಮ, ಸ್ವಲ್ಪ ಫಾರ್ಮ್ ಹೌಸ್ ಹತ್ರ ಹೋಗಿ ಬರ್ತೀನಿ. ಸರಿನಪ್ಪ, ಆಯ್ತು, ಬೇಗ ಬಾ, ಮಳೆ ಬರೋ ತರ ಇದೆ. ಅಮ್ಮ, ಇವತ್ತು ಜನ್ಯಾನು ಕರ್ಕೊಂಡು ಹೋಗ್ಲಾ ಪ್ಲೀಸ್? ಏನು ಚಪ್ಪ? ಅಲ್ಲ, ನಿನ್ನ ಹೆಂಡತಿ ನಾನು ಏನ್ ಕರ್ಕೊಂಡು ಹೋಗೋದಕ್ಕೆ ನನ್ನ ಹತ್ರ ಪ್ಲೀಸ್ ಅಂತೆಲ್ಲ ಹೇಳ್ತೀಯ? ಆತರ ಎಲ್ಲ ಹೇಳ್ಬೇಡ, ಕರ್ಕೊಂಡೋಗು. ಜನ್ಯಾ, ಜನ್ಯಾ. ಹಾ ರೀ, ಅಕ್ಕರ ಹತ್ರ. ಜನ್ಯಾ, ಬಾ. ಎಲ್ಲಿಗೆ? ಅದು ಫಾರ್ಮ್ ಹೌಸ್ ಹತ್ರ ಹೋಗೋಣ ಇವತ್ತು ಅಂತ. ಮೊದ್ಲೆಲ್ಲ ಕೇಳ್ತಿದ್ದೆ ಅಲ್ವಾ, ನಾನ್ ನೋಡಿಲ್ಲ, ನಾನು ಕರ್ಕೊಂಡು ಹೋಗ್ರಿ ಅಂತ.
ಸೊ ಬಾ ಹೋಗೋಣ ಇವಾಗ. ಅದು ಅಡಿಗೆ ಮಾಡ್ತಿದ್ದೀರಿ, ನೀವ್ ಹೋಗಿ. ಇನ್ನೊಂದ್ಸರಿ ಯಾವಾಗ್ಲಾದ್ರೂ ಬರ್ತೀನಿ. ಜನ್ಯಾ, ಹೋಗು. ನಿನ್ ಗಂಡ ಇಷ್ಟು ದಿವಸ ಆದ್ಮೇಲೆ ಇವಾಗ್ಲಾದ್ರೂ ಕರೆದಿದ್ದಾನಲ್ವಾ, ಹೋಗು ಸುಮ್ನೆ. ಅದೇನೋ ಉಳಿದಿರೋ ಕೆಲಸ ನಾನು ನೋಡ್ಕೋತೀನಿ. ಮತ್ತೆ ಅದು ಯಾಕ್ ಜನ್ಯಾ ಯಾವಾಗ್ಲೂ ಹಿಂಗೆ ಮಾಡ್ತೀಯ ನೀನು? ಅಲ್ಲ, ನಿನ್ ಗಂಡ ಕರಿತಾ ಇದ್ದಾನೆ ಹೋಗೋದ್ ಬಿಟ್ಟು ಸುಮ್ನೆ ಮೀನಾ ಮೇಷ ಎಣಿಸ್ತೀಯಲ್ಲಮ್ಮ ನೀನು. ಹೋಗು ಸುಮ್ನೆ. ಸರಿ ಅತ್ತೆ, ಆಯ್ತು. ಅತ್ತೆ, ಏನು ಮಾಡೋದೇನಿಲ್ಲ, ಜಸ್ಟ್ ಅನ್ನ ಒಂದ್ ಮಾಡ್ಬೇಕಷ್ಟೇ. ಅಷ್ಟೇ ತಾನೇ, ನಾನ್ ಮಾಡಿಟ್ಟಿರ್ತೀನಿ. ಹೋಗು, ಸ್ವಲ್ಪ ಬೇಗ ಬನ್ನಿ, ಮಳೆ ಬರೋ ತರ ಇದೆ. ಮತ್ತೆ ಮಳೆಗೆ ಸಿಗಾಕೊಂಡ್ರೆ ಕಷ್ಟ. ಸರಿ ಅತ್ತೆ, ಆಯ್ತು. ಅಲ್ಲ, ಯಾವತ್ತು ಹೇಳ್ದಿದ್ದು ಇವತ್ ಯಾಕೆ ನನ್ನ ಅಲ್ಲ ಕರಿತಾ ಇದಾರೆ? ಯಾಕಿರ್ಬೋದು, ಒಂದು ಅರ್ಥ ಆಗ್ತಾ ಇಲ್ಲ. ಆದ್ರೂ ಈ ನಡುವೆ ಗಮನಿಸ್ತಾನೆ ಇದ್ದೀನಿ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅಂದ್ರೆ ಇದು ನಿಜನೇ ಆದ್ರೆ ಸರಿ, ಇಲ್ಲ ಅಂದ್ರೆ ಅರಿ. ಅಲ್ಲ, ಯಾಕೆ ಇದಕ್ಕಿದ್ದಂಗೆ ಫಾರ್ಮ್ ಹೌಸ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ಯಾಕೆ ಜನ್ಯ ಬರಬಾರ್ದಾ? ತುಂಬಾ ಸಲ ಕೇಳ್ತಿದ್ದಲ್ಲ ನೀನೆ, ಆವಾಗ ನಾನೇ ಕರ್ಕೊಂಡು ಹೋಗಿರ್ಲಿಲ್ಲ. ಈಗ ನಾನೇ ಕರಿತಾ ಇದ್ದೀನಿ, ಯಾಕೆ ಇಷ್ಟೊಂದು ಡೌಟು ನಿನ್ಗೆ? ಅದೇನಿಲ್ಲ ರೀ, ಇದಕ್ಕಿದ್ದಂಗೆ ಕರೆದ್ರಲ್ಲ ಅದಕ್ಕೆ. ಆಯ್ತು ಬಾ. ಮತ್ತೆ ಜನ್ಯ, ನಿನ್ಗೆ ಯಾವ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ? ನನಗೆ ಜಿಲೇಬಿ ಅಂದ್ರೆ ತುಂಬಾ ಇಷ್ಟ ರೀ. ಓ, ನಿನಗೆ ಜಿಲೇಬಿ ಅಂದ್ರೆ ಇಷ್ಟನಾ? ನನಗೆ ಮೈಸೂರು ಪಾಕ್ ಅಂದ್ರೆ ತುಂಬಾ ಇಷ್ಟ. ಅಲ್ಲ, ಇವಾಗ ಯಾಕೆ ಸ್ವೀಟ್ ಬಗ್ಗೆ? ಏನ್ ಜನ್ಯ ನೀನು, ಏನ್ ಕೇಳಿದ್ರು ಅದ್ಯಾಕೆ ಇದ್ಯಾಕೆ, ಯಾಕೆ ಇಷ್ಟು ಕ್ವಶನ್ ಮಾಡ್ತೀಯ ನೀನು? ಅಲ್ಲ, ಗಂಡ ಆಗಿ ನಿನ್ನ ಇಷ್ಟಗಳು ತಿಳ್ಕೊಬಾರ್ದ ನಾನು? ಹೇಳು. ರೀ, ನಾನು ನೇರವಾಗಿ ಒಂದು ಮಾತು ಕೇಳ ಪ್ಲೀಸ್. ಕೇಳು ಜನ್ಯ. ನೀವು ಅವತ್ತು ನಂಗೆ ಡಿವೋರ್ಸ್ ಕೊಡು, ನೀನಂದ್ರೆ ಇಷ್ಟ ಇಲ್ಲ, ನನ್ನ ಮನೆ ಬಿಟ್ಟು ಹೊರಟೋಗು ಅಂತೆಲ್ಲ ಹೇಳಿ ಸಡನ್ ಆಗಿ ಇವಾಗ ಇಷ್ಟು ಕ್ಲೋಸ್ ಆಗಿ ಮಾತಾಡ್ಸಿದ್ರೆ ನಾನು ಕನ್ಫ್ಯೂಸ್ ಆಗಲ್ವಾ? ನನ್ಗೇನ್ ಅನ್ಸುತ್ತೆ ಹೇಳಿ? ಮತ್ತೆ ಈ ತರ ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪೇನಿದೆ? ಹಾಗಾಗಿ ಕೇಳ್ತಾ ಇದ್ದೀನಿ ಅಷ್ಟೇ. ಜನ್ಯ, ಐ ಆಮ್ ರಿಯಲಿ ವೆರಿ ಸಾರಿ ಕಣೆ. ಆಯ್ತು ಬಾ, ಫಾರ್ಮ್ ಹೌಸ್ ಬಾ, ಎಲ್ಲ ಹೇಳ್ತೀನಿ ನಿನ್ಗೆ. ಇವತ್ತು ನೀನ್ ನನ್ನ ಮಾತು ಕೇಳಲೇಬೇಕು. ಕೇಳ್ತೀನಿ ರೀ, ನಿಮ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಜನ್ಯ ಪ್ಲೀಸ್, ಆ ಥರ ಎಲ್ಲ ಮಾತಾಡ್ಬೇಡ. ಆ ಥರ ದೊಡ್ಡ ದೊಡ್ಡ ಮಾತೆಲ್ಲ ಕೇಳಕ್ ಆಗಲ್ಲ ನಮ್ಗೆ. ಅದ್ರಲ್ಲೇನಿದೆ ಬಿಡಿ, ನಿಮ್ಗಿಂತ ಹೆಚ್ಚೇನಲ್ಲ ನನ್ನ ಪ್ರಾಣ. ನಾನೊಬ್ಳು ಅನಾಥೆ ಅಲ್ವಾ? ಜನ್ಯ, ಒಳ್ಳೆ ಮೂಡಲ್ಲಿದ್ದೀನಿ, ಏನೇನೋ ಹೇಳಿ ನನ್ನ ಮೂಡೆಲ್ಲ ಸ್ಪಾಯಿಲ್ ಮಾಡಬೇಡ ಪ್ಲೀಸ್. ನೀನ್ ಅನಾಥೆ ಅಂತ ಯಾರು ಹೇಳಿದ್ದು? ಯಾರ್ ಯಾಕೆ ಕೇಳ್ಬೇಕು? ನೀವೇ ನೀವೇ ಹೇಳಿದ್ರಿ ಅವತ್ತು ನನ್ನ ಅನಾಥೆ ಅಂತ. ಜನ್ಯ ಪ್ಲೀಸ್, ಅದಕ್ಕೋಸ್ಕರ ಸಾರಿ ಕೇಳ್ತೀನಿ ನಿನ್ಗೆ. ಅವಾಗೇನೋ ಬೇರೆ ತರ ಇತ್ತು ನನ್ನ ಮೈಂಡ್ ಸೆಟ್, ಈಗ ಹಂಗಲ್ಲ ಕಣೆ. ಸರಿ ಆಯ್ತು, ಈಗ ನೀನ್ ಏನು ಮಾತಾಡ್ಬೇಡ, ಸುಮ್ನೆ ಕುತ್ಕೋ. ಜನ್ಯ, ಅಳ್ತಿದ್ಯಾ? ಅಳ್ಬೇಡ ಕಣೆ. ಅಲ್ಲ, ನಾನು ನಿನ್ನೇನ್ ಅಂದೆ ಅಂತ ಅಳ್ತಾ ಇದೀಯಾ? ನೋಡು, ಅಳು ನಿಲ್ಸು ಫಸ್ಟ್ ನೀನು. ಜನ್ಯ ಪ್ಲೀಸ್ ಅಳ್ಬೇಡ. ನಾನು ಹೇಳ್ತೀನಲ್ಲ ಯಾಕೆ ಏನು ಎಲ್ಲ ಹೇಳ್ತೀನಿ. ಇವತ್ ನಿನ್ನ ಹತ್ರ ಎಲ್ಲ ಹೇಳ್ಕೊಬೇಕು ಅಂತಾನೆ ಇಲ್ಲಿ ಕರ್ಕೊಂಡ್ ಬಂದಿರೋದು. ಫಸ್ಟ್ ಅಳು ನಿಲ್ಸು ನೀನು. ಗುಡ್, ದಟ್ಸ್ ಮೈ ಗರ್ಲ್. ಅಳಬಾರ್ದು, ಯಾಕೆ ಅಳ್ತೀಯಾ? ಬಾ, ಒಳಗಡೆ ಹೋಗೋಣ. ರೀ, ಈ ತೋಟದಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಸಿದೀರಾ? ಹೌದು ಜನ್ಯ, ಇದೆಲ್ಲ ನಮ್ ತಂದೆಯವರಿದ್ದಾಗೆ ಕಟ್ಸಿದ್ರು. ದೊಡ್ಡ ಮನೆ ಅಲ್ವಾ? ಈ ಮನೆಯಲ್ಲಿ ನಾನು ಆಟ ಆಡಿರೋದು, ನಾನು, ನನ್ನ ತಮ್ಮ, ಅಪ್ಪ ಅಮ್ಮ ಎಲ್ಲ ಜೀವನ ಮಾಡಿದೀವಿ ಜನ್ಯ. ಇದು ಒಂಥರ ನಮ್ಗೆ ತುಂಬಾ ಮೆಮೊರಬಲ್. ಮತ್ತೆ ಇಷ್ಟು ಚೆನ್ನಾಗಿರೋ ವಾತಾವರಣ ಬಿಟ್ಟು ಅಲ್ಲಿಗೆ ಯಾಕೆ ಬೇರೆ ಮನೆ ಕಟ್ಸಿದ್ರಿ? ಎಲ್ಲ ಹೇಳ್ತೀನಿ ಬಾ. ನಾವ್ ಈ ಮನೆ ಬಿಟ್ಟು ಯಾವ್ದೋ ಒಂದು ಬೇರೆ ಹಳ್ಳಿಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ದಿವಸ ಇದ್ದು ಮತ್ತೆ ಹೊಸ ಮನೆ ಕಟ್ಕೊಂಡು ಬೇರೆ ಕಡೆ ಶಿಫ್ಟ್ ಆದ್ವಿ. ಆಗಾಗ ಇಲ್ಲಿ ಬರ್ತೀವಿ ಮನೆಯವರೆಲ್ಲ. ಆದ್ರೂ ಈ ಮನೆ ಮಾತ್ರ ಹೀಗೆ ಉಳಿಸ್ಕೊತೀನಿ ಜನ್ಯ. ನಮ್ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ರಲ್ಲೇ ಆಟ ಆಡ್ಬೇಕು. ಏನು, ನಮ್ಮ ಮಕ್ಕಳ? ರೀ, ಏನ್ ಹೇಳ್ತಾ ಇದ್ದೀರಾ? ಬಾ, ಮೊದ್ಲು ಒಳಗಡೆ ಹೋಗೋಣ, ಆಮೇಲೆ ಮಾತಾಡೋಣ. ಜನ್ಯ, ಇಲ್ಲಿ 4 ರೂಮ್ ಇದಾವೆ. ನಾನು ಇಲ್ಲ ಸಿದ್ದು ಬಂದ್ರೆ ಈ ರೂಮಲ್ಲೇ ಉಳ್ಕೋತೀವಿ. ಆಮೇಲೆ ಇನ್ನೊಂದು ರೂಮ್ ಇದೆ, ಅದು ಸ್ವಲ್ಪ ಹಳೆ ರೂಮು. ಅದು ಅಲ್ಲಿ ಯಾರು ಇರಲ್ಲ. ಅದು ಬಿಟ್ರೆ ಆ ಕಡೆ ಒಂದು ಗೆಸ್ಟ್ ಹೌಸ್ ಇದೆ, ಒಂಥರ ಸಣ್ಣದಾಗಿ ಮನೆ ಮಾಡಿದ್ವಿ. ಅಲ್ಲಿ ದ್ಯಾಮಣ್ಣ ಅವ್ರ ಮನೆಯವರೆಲ್ಲ ಅಲ್ಲಿ ಉಳ್ಕೋತಾರೆ. ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಈ ರೂಮ್. ಅಯ್ಯೋ ರೀ, ಏನ್ ಮಾಡ್ತಾ ಇದ್ದೀರಾ? ಬಿಡಿ ನನ್ನ. ಜನ್ಯ ನೋಡು, ಇಲ್ಲಿ ತಪ್ಪು ತಿಳ್ಕೊಳೋದಕ್ಕೆ ಏನೂ ಇಲ್ಲ. ನೀನು ನನ್ನ ಹೆಂಡತಿ, ನಾನ್ ನಿನ್ ಗಂಡ. ಸೊ ನಿನ್ನ ನಾನು ಇಷ್ಟಪಡೋದ್ರಲ್ಲಿ ತಪ್ಪೇನಿದೆ? ರೀ, ಏನ್ ಹೇಳ್ತಾ ಇದ್ದೀರಾ? ಅಂದ್ರೆ ನೀವು ನೀವು ನನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದೀರಾ? ಇದು ತಮಾಷೆ ಅಲ್ಲ ಅಲ್ವಾ? ನೋಡ್ ಜನ್ಯ, ಮೊದ್ಲು ಏನೋ ತಪ್ಪು ಮಾಡ್ಬಿಟ್ಟೆ. ನಿನ್ ಜೊತೆ ನಾನು ಸರಿಯಾಗಿರಕ್ ಆಗ್ಲಿಲ್ಲ. ಸೊ ಇವಾಗಾದ್ರೂ ಪ್ಲೀಸ್ ಜನ್ಯ, ಅರ್ಥ ಮಾಡ್ಕೋತೀಯ ಅನ್ಕೊಂಡಿದೀನಿ. ನೋಡು, ನೀನ್ ಈ ತರ ಹತ್ರೆ ನನಗ್ ಬೇಜಾರಾಗುತ್ತೆ ಕಣೆ. ಏನೋ ಆಗಿದ್ದಾಗೋಯ್ತು. ಪ್ಲೀಸ್ ಜನ್ಯ, ನನ್ನ ಒಪ್ಕೋ. ನಿಜವಾಗ್ಲು ನಿನ್ನ ತುಂಬಾ ಇಷ್ಟಪಡ್ತೀನಿ ಕಣೆ. ನೀನಂದ್ರೆ ನನಗಿಷ್ಟ ಜನ್ಯ. ರೀ, ನಿಜ, ನನಗಿದನ್ನ ನಂಬಕ್ಕೆ ಆಗ್ತಾ ಇಲ್ಲ. ಏನ್ ಮಾಡ್ಲಿ ನಾನು? ನೀವ್ ಅವತ್ತು ಆತರ ಮಾತಾಡಿದಕ್ಕೆ ಮನ್ಸಿಗೆ ತುಂಬಾ ಬೇಜಾರಾಗಿತ್ತು. ಆದ್ರೆ ಇನ್ನೂ ಒಂದು ವಿಚಾರ, ನೀವು
ಯಾರಾದ್ರೂ ಹೇಳಿ ಈ ತರ ಎಲ್ಲ ನನ್ಗೆ ಹೇಳ್ತಿಲ್ಲ ಅಲ್ವಾ? ನೋಡು ಜನ್ಯ, ಯಾರ ಹತ್ರನೋ ಹೇಳಿಸ್ಕೊಂಡು ನಿನ್ಗೆ ಪ್ರಪೋಸ್ ಮಾಡೋ ಅವಶ್ಯಕತೆ ನನಗಿಲ್ಲ. ಏನೋ ಆಗಿದ್ದಾಗೋಯ್ತು. ಈಗ ನೀನ್ ನನ್ನ ಒಪ್ಕೋಬೇಕಷ್ಟೆ. ಏನ್ ಹೇಳ್ತೀಯ ಜನ್ಯ? ಪ್ಲೀಸ್ ಮಾತಾಡೆ. ಜನ್ಯ, ಜನ್ಯ. ರೀ, ಮಾತೆ ಬರ್ತಿಲ್ಲ ನನ್ಗೆ. ಇದು ನಿಜಾನೇನಾ? ಅಯ್ಯೋ ರೀ, ಬಿಡಿ. ಏನ್ ಇಷ್ಟು ಗಟ್ಟಿಯಾಗಿ ಹಿಡ್ಕೋತೀರಾ? ನಿಜನಾ ನಿಜನಾ ಅಂತ ಕೇಳ್ತಿದ್ದೆ, ಅದಕ್ಕೆ ಹಿಡ್ಕೊಂಡೆ. ಜನ್ಯ, ಮಾತಾಡು ಜನ್ಯ, ಏನಾದ್ರೂ ಹೇಳು. ನನಗಂತೂ ಉಸಿರು ಕಟ್ಟದಂಗ ಆಗ್ತಾ ಇದೆ. ಅಲ್ಲ, ನಾನೇನೋ ನನ್ ಮನ್ಸಲ್ಲಿರೋದು ಹೇಳ್ಬಿಟ್ಟೆ. ನೀನ್ ಯಾಕೆ ಅಳ್ತಾ ಇದ್ಯಾ? ರೀ, ಯಾಕೋ ಗೊತ್ತಿಲ್ಲ, ಅಳು ಬರ್ತಿದೆ. ನಿಜವಾಗ್ಲು ಈ ಜನ್ಮಕ್ ನಾನೇ ಪುಣ್ಯವಂತೆ. ಅಂದ್ರೆ ನೀವು ನನ್ನ ಒಪ್ಕೊಂಡ್ರಾ? ನಿಜವಾಗ್ಲೂ ಒಪ್ಕೊಂಡಿದ್ದೀರಾ ನನ್ನ? ಎಷ್ಟು ಸಲ ಹೇಳಿ ಜನ್ಯ, ಎಷ್ಟು ಸಲ ಹೇಳಿದ್ರು ನಾನು ಇದೇ ಮಾತೇ ಹೇಳ್ತೀನಿ. ಐ ಲವ್ ಯು ಜನ್ಯ. ನೀನಂದ್ರೆ ತುಂಬಾ ಇಷ್ಟ ಕಣೆ ನನ್ಗೆ. ಈ ಜನ್ಮದಲ್ಲಿ ನಿನ್ನ ಕೈ ಮಾತ್ರ ಬಿಡಲ್ಲ ನಾನು. ಜನ್ಯ, ಏನ್ ಮಾಡ್ತಾ ಇದ್ಯಾ? ಹೇಳು ಮೇಲೆ. ದಯವಿಟ್ಟು ನನ್ನ ಕ್ಷಮಿಸ್ರಿ, ಪ್ಲೀಸ್. ದಯವಿಟ್ಟು ನೀವು ನನ್ನ ಕ್ಷಮಿಸಿ. ಯಾಕ್ ಜನ್ಯ, ಏನಾಯ್ತು? ಅಲ್ಲ, ನಾನು ನಿನ್ನ ಕ್ಷಮಿಸೋ ತರ ನೀನ್ ಯಾವ ತಪ್ಪು ಮಾಡಿಲ್ಲ ಕಣೆ. ಇಲ್ಲ ರೀ, 2-3 ದಿವಸದಿಂದ ನೀವ್ ಈ ತರ ಆಡೋದ್ ನೋಡಿ ನಾನ್ ಬೇರೆನೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ಏನು? ಬೇರೆ ಅರ್ಥನಾ? ಅಂದ್ರೆ? ನೀವು ನನ್ನ ಮನೆಯಿಂದ ಆಚೆ ಹಾಕೋಕೆ ಏನೋ ನಾಟಕ ಮಾಡ್ತಿದ್ದೀರಾ ಅಂತ. ಅಯ್ಯೋ ಚಮ್ಮ, ಯಾಕ ಹಂಗ ಅನ್ಕೊಂಡೆ? ಸರಿ ಬಿಡು, ನೀನ್ ಅನ್ಕೊಂಡಿರೋದ್ರಲ್ಲೂ ತಪ್ಪಿಲ್ಲ. ಸರಿ ಆಯ್ತು, ಅಳ್ಬೇಡ ಜನ್ಯ, ಪ್ಲೀಸ್ ಅಳು ನಿಲ್ಸು. ಇಲ್ಲ ರೀ, ಅಳಲ್ಲ. ಇನ್ ಯಾವತ್ತೂ ಅಳೋದಿಲ್ಲ ನಾನು. ಜನ್ಯ, ಇನ್ಮೇಲೆ ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ ಕಣೆ. ಐ ಲವ್ ಯು ಚಿನ್ನ. ಮತ್ತೆ ಅವತ್ತು ಅನಾಥೆ ಅಂತೆಲ್ಲ ಅಂದಿದ್ದು ಮನ್ಸಲ್ಲಿ ಇಟ್ಕೊಂಬೇಡ ಕಣೆ, ಪ್ಲೀಸ್. ಜನ್ಯ, ಇವತ್ತು ಮತ್ತೆ ನಾಳೆ ನಾವಿಲ್ಲೇ ಇರ್ತೀವಿ, ಓಕೆ? ನಮಸ್ತೆ ನನ್ನೆಲ್ಲ ನೆಚ್ಚಿನ ಪ್ರಿಯ ವೀಕ್ಷಕರಿಗೆ. ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋ ಯಾವ ತರ ಬರ್ತಿದೆ ಅಂತ ನನಗೂ ಗೊತ್ತಾಗುತ್ತೆ. ಮತ್ತೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ದಂಗೆ ವಿಡಿಯೋಸ್ ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಸ್ವಲ್ಪ ಖುಷಿ ಆಗುತ್ತೆ ಅಲ್ವಾ? ಮತ್ತೆ ಹೇಗ್ ಬರ್ತಿದೆ ಅಂತ ಹೇಳಿ. ಇನ್ನ ಒಂದು ವಿಚಾರ, ದಯವಿಟ್ಟು ಹೈಪ್ ಪಾಯಿಂಟ್ಸ್ ಕೊಡಿ ವೀಕ್ಷಕರೇ. ಹೈಪ್ ಪಾಯಿಂಟ್ಸ್ ಕೊಟ್ರೆ ನನ್ನ ವಿಡಿಯೋಸ್ ಇನ್ನೂ ಒಂಚೂರು ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು.